ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಜೀವನ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಷಯ ಮ್ಯಾಟ್ರಿಕ್ಸ್. ಮ್ಯಾಟ್ರಿಕ್ಸ್ ಅಂದ್ರೆ ಏನು ಸ್ನೇಹಿತರೆ? ಮ್ಯಾಟ್ರಿಕ್ಸ್ ಅಂದ್ರೆ ಅದೊಂದು ಸಿನಿಮಾ ಇದೆ, ಮ್ಯಾಟ್ರಿಕ್ಸ್ ಅಂತ, ಬಹಳ ಚೆನ್ನಾಗಿದೆ. ನೀವು ಕೂಡ ನೋಡಿ, ಇಂಗ್ಲಿಷ್ ಸಿನಿಮಾ. ನನಗೆ ಬಹಳ ಆಕ್ಷನ್ ಸಿನಿಮಾಗಳು ಇಷ್ಟವಾಗ್ತವೆ, ಅದನ್ನು ನೋಡ್ತೀನಿ. ಕೇವಲ ಆಕ್ಷನ್ ಅಂತಲ್ಲ, ಅದರೊಳಗಡೆ ಒಂದು ತಿರುಳಿರ್ಬೇಕು, ಸತ್ವ ಇರಬೇಕು. ಕೆಲವೊಂದು ಇಂಗ್ಲಿಷ್ ಮೂವಿಗಳು ಬಹಳ ಬಹಳ ಫೇವ್ರೇಟ್. ಇಂಟರ್ಸ್ಟೆಲ್ಲಾರ್ ನನಗೆ ಬಹಳ ಇಷ್ಟ, ಇನ್ಸೆಪ್ಷನ್ ನನಗೆ ಬಹಳ ಇಷ್ಟ. ಸ್ವಲ್ಪ ತಲೆಗೆ ಕೆಲಸ ಕೊಡಬೇಕು. ಎನಿಮಿ ಅಂತ ಒಂದು ಸಿನಿಮಾ ಇದೆ, ಅದು ಮನಸ್ಸಿನ ಬಗ್ಗೆ, ಸೈಕಲಾಜಿಕಲ್ ಬಗ್ಗೆ ಸಿನಿಮಾ ತೆಗೆದಿದ್ದಾರೆ, ಬಹಳ ಅದ್ಭುತವಾಗಿದೆ. ಎನಿಮಿ ಅಂತ, ಅದನ್ನು ನೀವೆಲ್ಲರೂ ನೋಡಿ. ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತಂದರೆ, ಅದನ್ನು ಮೊದಲು ನಿಮಗೆ ಬಿಡಿಸಿ ಹೇಳಿ ಆಮೇಲೆ ವಿಷಯಕ್ಕೆ ಬರ್ತೀನಿ. ಈಗ ನಾವೆಲ್ಲ ಚೆಸ್ ಆಡ್ತೀರಿ, ಚೆಸ್ ಬೋರ್ಡನ್ನು ಬೇಕು. ಅದನ್ನು ಪೇಪರ್ ತೊಗೊಂಡು ಒಂದೊಂದು ಇಂಚು ನಾವು ಬಾಕ್ಸ್ ಹಾಕಿ 8 x 64 ಬಾಕ್ಸ್ಗಳನ್ನು ನಾವು ಹಾಕ್ಬಿಟ್ಟು, ಒಂದರಲ್ಲಿ ಬಿಳಿ ಒಂದರಲ್ಲಿ ಕಪ್ಪು, ಇದನ್ನು ನಾವು ಲೈನ್ ಹಾಕ್ಬಿಡ್ಬೇಕಾದ್ರೆ ಮಾರ್ಕರಲ್ಲಿ ಗೀಚ್ಬಿಡ್ಬೇಕು. ಇದೇ ಚೆಸ್ ಬೋರ್ಡನ್ನು ಕಂಪ್ಯೂಟರಲ್ಲಿ ಏನಾದರೂ ಮಾಡು ಅಂತ ಹೇಳಿದ್ರೆ, ನಮಗೆ ಅದರಲ್ಲಿ ಫೋಟೋಶಾಪು ಅಥವಾ ಕೊರಲ್ ಡ್ರಾ ಯಾವುದೋ ಒಂದು ಸಾಫ್ಟ್ವೇರನ್ನು ಹಾಕ್ಕೊಂಡು ಆ ಮೂಲಕ ಮಾಡಬೇಕಾಗತ್ತೆ. ನಾವು ಬುಕ್ಕಲ್ಲಿ ಬರೆದಂಗೆ ಒಂದು ಪೆನ್ನು ಪೆನ್ಸಿಲ್ ತಗೊಂಡು ಖಂಡಿತವಾಗ್ಲೂ ಮಾಡೋದಕ್ಕಾಗೋದಿಲ್ಲ. ಆ ಕಂಪ್ಯೂಟರಲ್ಲಿ ಮಾಡೋದು ಕಲ್ತ್ಕೊಳ್ತಿರಲ್ಲ, ಆ ಕಂಪ್ಯೂಟರ್ ಭಾಷೆನೇ ಮ್ಯಾಟ್ರಿಕ್ಸ್. ಯಾವಾಗ ನಿಮಗೆ ಸಾಫ್ಟ್ವೇರ್ಗಳನ್ನು ಬಳಕೆ ಮಾಡೋದಕ್ಕೆ ಬರುತ್ತೋ, ಅದು ಉಪಯೋಗಿಸೋದಕ್ಕೆ ನೀವು ಕಲ್ತಿರ್ತೀರೋ, ಆಗ ನೀವು ಫೋಟೋಶಾಪಲ್ಲಿ ಕೂಡ ಆ 2 ಇಂಚಿಗೆ ಒಂದೊಂದು ಬಾಕ್ಸ್ ಮಾಡಿ ಆ ರೀತಿ ಅದನ್ನು ಮಾಡಬಹುದು. ನಾವು ಕೈಯಲ್ಲಿ ಲೈನ್ ಎಳೆದಂಗೆ ಅದರಲ್ಲಿ ಲೈನ್ ಎಳೆಯೋದಕ್ಕಾಗುತ್ತೆ. ಆ ಕಂಪ್ಯೂಟರ್ದೊಂದು ಭಾಷೆ ಇದೆ, ಆ ಭಾಷೆಯನ್ನು ನಾವು ಅರ್ಥ ಮಾಡಿಕೊಂಡ್ರೆ ಬಹಳ ಸುಲಭ. ಆ ಭಾಷೆ ಏನು? ಆ ಸಾಫ್ಟ್ವೇರ್ಗಳನ್ನು ಕಲ್ತ್ಕೊಳ್ಬೋದು. ಅದೇ ರೀತಿ ಮೈಂಡ್ ಮ್ಯಾಟ್ರಿಕ್ಸ್, ಮನಸ್ಸು ಒಂದು ರೀತಿಯಲ್ಲಿ ನಮಗೆ ಕನ್ಫ್ಯೂಷನನ್ನು ಕೊಡುತ್ತೆ. ಒಂದ್ಸಲ ಸರಿ ಅನಿಸಿದ್ದು, ಇನ್ನೊಂದ್ಸಲ ತಪ್ಪು, ಒಂದ್ಸಲ ಒಳ್ಳೇದನ್ಸಿದ್ದು, ಇನ್ನೊಂದ್ಸಲ ಕೆಟ್ಟದು, ಕೆಟ್ಟದನ್ಸಿದ್ದು ಒಳ್ಳೇದು, ತಪ್ಪು ಅನಿಸಿದ್ದು ಕೂಡ ಸರಿ, ಯಾವುದೋ ಒಂದು ರೂಪದಲ್ಲಿ ಹಿಂದೆ ಮುಂದೆ ಆಗ್ತಾನೆ ಇರುತ್ತೆ. ನಮಗೆ ಒಂದೊಂದ್ಸಲ ಪ್ರಶ್ನೆಗಳು ಮೂಡುತ್ತೆ, ಯಾಕೆ ಹಿಂಗೆ? ನೆನ್ನೆ ತಾನೇ ತಪ್ಪು ಅಂತ ಅನಿಸುತ್ತೆ, ಇವತ್ತು ಅದು ಸರಿ ಅನ್ನಿಸ್ತಾ ಇದೆ, ಯಾಕಿರಬಹುದು? ಆ ಯಾಕಿರಬಹುದು ಅಂತ ಕ್ವಶನ್ ಮಾರ್ಕ್ ಬರುತ್ತಲ್ಲ, ಇದನ್ನ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಮ್ಯಾಟ್ರಿಕ್ಸ್ ಅಂದರೆ ಮನಸ್ಸಿನ ಭಾಷೆಗಳನ್ನು ನಾವು ಬಹಳ ಆಳವಾಗಿ ಅಧ್ಯಯನ ಮಾಡಿ ಅದರ ಒಂದು ಕಾರ್ಯವೈಖರಿ, ಆ ಕಾರ್ಯವೈಖರಿಯನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದ್ಭುತವಾಗಿ ನಮಗೆ ಮೈಂಡ್ ಮ್ಯಾಟ್ರಿಕ್ಸ್ ಅರ್ಥ ಆಗುತ್ತೆ. ಅದೇ ರೀತಿ ಲೈಫ್ ಮ್ಯಾಟ್ರಿಕ್ಸ್, ಜೀವನ ಕೂಡ ಒಂದು ಕ್ವಶನ್ ಮಾರ್ಕೆ. ಅದನ್ನು ನಾವು ಯಾವ್ಯಾವುದೋ ರೂಪದಲ್ಲಿ ಎಲ್ಲೆಲ್ಲೋ ಇಷ್ಟ ಬಂದಿದ್ದ ಕಡೆ ಎಲ್ಲ ನುಗ್ಗಿಸ್ತಾ ಇರ್ತೀರಿ, ಖಂಡಿತವಾಗ್ಲಿಲ್ಲ. ಆ ಮ್ಯಾಟ್ರಿಕ್ಸ್ ನಮ್ಗೆ ಅರ್ಥ ಆಗಬೇಕು. ವರ್ಕ್ ಮ್ಯಾಟ್ರಿಕ್ಸ್, ಕೆಲಸ ಮಾಡೋದು ಒಂದು ರೀತಿ ಮ್ಯಾಟ್ರಿಕ್ಸೇ, ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇರ್ಬೇಕು. ಮನಿ ಮ್ಯಾಟ್ರಿಕ್ಸ್, ಹಣದ ಒಂದು ಭಾಷೆಯನ್ನು ಕಲ್ತ್ಕೊಳ್ಬೇಕು, ಅದೊಂಥರ ಮ್ಯಾಟ್ರಿಕ್ಸ್. ಅಂದರೆ ಸಮಥಿಂಗ್, ಏನೋ ಒಂದು ಪರ್ಸನಲ್ ಕೋಡ್ ಅಂತ ತಿಳ್ಕೊಳ್ಳಿ, ನಿಮಗೆ ಬಹಳ ಸುಲಭ ಆಗುತ್ತೆ. ಈಗ ನಾವು ATM ಅಲ್ಲಿ ಹೋಗಿ ಡ್ರಾ ಮಾಡಿದ್ರೆ 4 ಡಿಜಿಟ್ಸ್ ಕೋಡ್ ಆಗ್ತದೆ. ಅದೇ ಥರ ಒಂದು 400 ಡಿಜಿಟ್ಸ್ ಕೋಡ್ ಇರ್ತದೆ. ಅದನ್ನು ಹೆಂಗೆ ನಾವು ನೆನ್ಪಿಟ್ಕೊಳ್ಳೋದು? 400 ಡಿಜಿಟ್ಸ್, 4000 ಡಿಜಿಟ್ಸ್ ಇರ್ತದೆ, ಹೇಗೆ ನೆನ್ಪಿಟ್ಕೊಳ್ತೀರಾ? 4 ಲಕ್ಷ ಡಿಜಿಟ್ಸ್ಗಳಿರ್ತವೆ, ಹೇಗೆ ನೆನ್ಪಿಟ್ಕೊಳ್ತೀರಾ? 4 ಕೋಟಿ ಇರ್ತವೆ, ಹೇಗೆ ನೆನ್ಪಿಟ್ಕೊಳ್ತೀರಾ? ಅದೇ ರೀತಿ ಆ 4 ಲಕ್ಷ ಪಾಸ್ವರ್ಡ್ಗಳನ್ನು ನಾವು ಹೇಗೆ ನೆನ್ಪಿಟ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ವೋ, ಅದೇ ರೀತಿ ಈ ಮ್ಯಾಟ್ರಿಕ್ಸ್ ಅನ್ನೋದು ನಮಗೆ ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ. ಅದನ್ನು ನಾವು ಹಂತ ಹಂತವಾಗಿ ಒಂದೊಂದೇ ಹಂತವನ್ನು ನಾವು ತಲುಪಿ ಅದರಲ್ಲಿ ಎಕ್ಸ್ಪರ್ಟ್, ಸ್ಪೆಷಲಿಸ್ಟ್ ಆಗಿ 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 ಮುಂದಕ್ಕೆ ಹೋಗಬೇಕೆ ಹೊರತು ಒಂದೇ ಸಲ ಖಂಡಿತವಾಗಿ ಅರ್ಥವಾಗೋದಿಲ್ಲ. ಒಂದು ಉದಾಹರಣೆ, ನನಗೆ 20 ವರ್ಷ ಎಕ್ಸ್ಪೀರಿಯನ್ಸ್. 20 ವರ್ಷದಲ್ಲಿ ಸುಮಾರು ಒಂದು 16,000 ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ಅಡೆತಡೆಗಳು, ಕುಂದುಕೊರತೆಗಳು, ಅದರಲ್ಲಿ ರೋಗಗಳು, ಕಾಯಿಲೆಗಳು ಕೂಡ ಒಳಗೊಂಡಿದೆ. ಇಲ್ಲಿ ಬರುವಂಥ ಸಾಕಷ್ಟು 16,000 ಥರ ವಿಚಿತ್ರವಾಗಿರುವಂಥದ್ದು, ವಿಭಿನ್ನವಾಗಿರುವಂಥದ್ದು, ವಿಶೇಷವಾಗಿರುವಂತಹ ಸಮಸ್ಯೆಗಳು, ಅದನ್ನೆಲ್ಲ ಪರಿಹರಿಸಿದ್ದೀನಿ. ಈಗ ಯಾರಾದರೂ ಬಂದರೆ ಸಮಸ್ಯೆಗಳು ಅಂತ ನನಗದು ಸಮಸ್ಯೆ ಅನ್ಸಲ್ಲ. ಯಾಕೆ ಅಂದರೆ ಎಲ್ಲ ರೀತಿಯ ಸಮಸ್ಯೆಗಳನ್ನು ನೋಡ್ಬಿಟ್ಟಿದ್ದೀನಿ. 360 ಡಿಗ್ರಿಯಲ್ಲಿ ಅದೇನು ವೈಯಕ್ತಿಕವಾಗಿರೋದ, ಕೌಟುಂಬಿಕವಾಗಿರೋದ, ಆರ್ಥಿಕವಾಗಿರೋದ, ಸಾಮಾಜಿಕವಾಗಿರೋದ, ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿರುವಂಥದ್ದ, ಯಾವುದೇ ರೂಪದಲ್ಲಿದ್ದರೂ ಕೂಡ
ಖಂಡಿತವಾಗ್ಲೂ ಅದನ್ನು ಪೂರೈಸೋದಕ್ಕೆ, ಅಂದರೆ ಸರಿಪಡಿಸೋದಕ್ಕೆ, ವಾಸಿ ಮಾಡೋದಕ್ಕೆ, ಗುಣಪಡಿಸೋದಕ್ಕೆ 100% ನಾನು ಯೋಗ್ಯ. ಯಾಕೆ ಅಂತಂದರೆ ಅಷ್ಟು ವರ್ಷದ ಅನುಭವದ ಸಾರ. ಸೊ ಒಬ್ಬರಿಗೆ ಈ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ, ಹೊಸ ವೈದ್ಯನಿಗಿಂತ ಹಳೆ ರೋಗಿ ಮೇಲು ಅಂತ. ಯಾತಕ್ಕೋಸ್ಕರ ಅಂದರೆ ಹೊಸ ವೈದ್ಯ ಅವನು ಈಗ ಬಂದಿರ್ತಾನೆ, ಹಳೆ ರೋಗಿ ಹೊಟ್ಟೆ ನೋವಿಗೆ ಇಂಥದ್ದೇ ಕೊಡ್ತಾರೆ, ನೆಗಡಿಗೆ ಇಂಥದ್ದೇ ಕೊಡ್ತಾರೆ, ಬೆನ್ನೋವಿಗೆ ಇಂಥದ್ದೇ ಕೊಡ್ತಾರೆ, ಕಣ್ಣೋವಿಗೆ ಇಂಥದ್ದೇ, ಅವನಿಗೆ ಎಲ್ಲ ಗೊತ್ತು. ಅವನು ಡಾಕ್ಟರ್ ಅಲ್ಲ, ಆದರೆ A to Z ಗೊತ್ತು. ಅದೇ ರೀತಿ ಡಾಕ್ಟರ್ ಅಲ್ಲದೆ ಹೋದ್ರೂ ಕೂಡ ಔಷಧಿಗಳನ್ನು ಕೊಡ್ತಾನೆ. ಆ ರೀತಿ ನಮ್ಮ ವೃತ್ತಿ ರಂಗದಲ್ಲಿ ನಾವು ಅನುಭವಗಳನ್ನು ಪಡಿತಾ 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 ಬೇರೊಂದು ಆಯಾಮಕ್ಕೆ ಹೋಗ್ಬಿಟ್ಟಿರ್ತೀರಿ. ಅಂದರೆ ಮೊದಲು ತಿಳ್ಕೊಳ್ತೀರಿ, ಆಮೇಲೆ ಅದನ್ನು ಕಲ್ತ್ಕೊಳ್ತೀರಿ, ಆಮೇಲೆ ಅದನ್ನು ಕರಗತ ಮಾಡ್ಕೊಳ್ತೀರಿ. ಯಾವಾಗ ಈ 3ನೇ ಹಂತಕ್ಕೆ ಬರ್ತಿರೋ ಆಗ ನಾವು ಎಕ್ಸ್ಪರ್ಟ್ ಸ್ಪೆಷಲಿಸ್ಟ್ ಅಂತ ಖಂಡಿತವಾಗ್ಲಿ ಯಾವುದೇ ವೃತ್ತಿಪರ ವ್ಯಕ್ತಿಗಳು ಕರ್ಕೊಳ್ಬಹುದು. ಅವರಿಗೆ ಅನುಭವಗಳಾಗ್ತಾ ಆಗ್ತಾ ಆಗ್ತಾ ಖಂಡಿತವಾಗ್ಲೂ ಒಂದು ದಿವಸ ಎಲ್ಲವೂ ಕೂಡ ಅವರಿಗೆ ಗೋಚರ ಆಗ್ತಾ ಇರುತ್ತೆ. ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಮನಸ್ಸು ಸಿಕ್ಕಾಬಟ್ಟೆ ಪಾಸ್ವರ್ಡ್ಗಳಿಂದ ತುಂಬಿದೆ. ಆ ಪಾಸ್ವರ್ಡನ್ನು ಮ್ಯಾಚ್ ಮಾಡಿದಾಗ ಮಾತ್ರ ನಮಗೆ ಆ ಲಾಕರ್ ಓಪನ್ ಆಗುತ್ತೆ. ಅಂದರೆ ಯಶಸ್ಸು ಅನ್ನೋ ಲಾಕರ್ ಓಪನ್ ಆಗುತ್ತೆ, ಕೀರ್ತಿ ಅನ್ನೋ ಲಾಕರ್ ಓಪನ್ ಆಗುತ್ತೆ, ಗುರಿ ಸಾಧನೆ ಅನ್ನೋ ಲಾಕರ್ ಓಪನ್ ಆಗುತ್ತೆ, ಅಭಿವೃದ್ಧಿ ಸಮೃದ್ಧಿ ಅನ್ನೋ ಲಾಕರ್ ಓಪನ್ ಆಗುತ್ತೆ. ನಾವು ಯಾವುದೇ ಕೆಲಸಗಳು ಕೈಗೂಡಬೇಕಾದ್ರೆ, ಅದು ಮುಕ್ತಾಯವಾಗಬೇಕಾದ್ರೆ, ಅತ್ಯದ್ಭುತವಾಗಿ ಹೊರಹೊಮ್ಮೋದಕ್ಕೆ, ಕಾರ್ಯರೂಪಕ್ಕೆ ಬರಬೇಕಾದ್ರೆ ಈ ಮ್ಯಾಟ್ರಿಕ್ಸನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾರು ಈ ಮೈಂಡ್ ಮ್ಯಾಟ್ರಿಕ್ಸ್, ಲೈಫ್ ಮ್ಯಾಟ್ರಿಕ್ಸ್, ಟೈಮ್ ಮ್ಯಾಟ್ರಿಕ್ಸ್, ಮನಿ ಮ್ಯಾಟ್ರಿಕ್ಸ್, ವರ್ಕ್ ಮ್ಯಾಟ್ರಿಕ್ಸ್, 5 ರೀತಿ ಮ್ಯಾಟ್ರಿಕ್ಸ್ಗಳನ್ನು ನಾವೇನಾದರೂ ಕಲ್ತ್ಬಿಟ್ರೆ ಎಕ್ಸ್ಟ್ರಾರ್ಡಿನರಿ ಔಟ್ಪುಟ್ ರಿಸಲ್ಟ್, ಪ್ರಾಫಿಟಬಿಲಿಟಿ ಮತ್ತು ಪ್ರಾಡಕ್ಟಬಿಲಿಟಿ ಇದು ಎರಡೂ ಕೂಡ ಜೀವನದಲ್ಲಿ ಅಥವಾ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಅದ್ಭುತವಾಗಿ ನಾವು ಮುಂದೋಗೋದಕ್ಕೆ ಸಹಾಯ ಆಗುತ್ತೆ. ಇದೇ ತಿಂಗಳು ಒಂದು ಆನ್ಲೈನ್ ಕ್ಲಾಸ್ ಇದೆ. ಆನ್ಲೈನ್ ಕ್ಲಾಸಲ್ಲಿ ಈ 5 ಮ್ಯಾಟ್ರಿಕ್ಸ್ಗಳನ್ನು ಹೇಳ್ಕೊಡ್ತೀನಿ. ಆಸಕ್ತಿ ಇರೋರು ನನ್ನ ವಾಟ್ಸಪ್ ನಂಬರ್ಗೆ ಟೆಕ್ಸ್ಟ್ ಮೆಸೇಜ್, ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ ಐ ಆಮ್ ಇಂಟ್ರೆಸ್ಟೆಡ್ ಅಂತ. ಖಂಡಿತವಾಗ್ಲೂ ಅದರ ಡೀಟೇಲನ್ನು ನಾನು ನಿಮಗೆ ಕಳಿಸ್ತೀನಿ. ದಿನ ಸಂಜೆ ಇರೋದ್ರಿಂದ ಅಟೆಂಡ್ ಮಾಡಿ ಮಿಸ್ ಮಾಡದೇನೆ ಅದ್ಭುತವಾದಂತಹ ವಿಷಯಗಳನ್ನು ನಿಮಗೆ ಆ ಒಂದು ಮೈಂಡ್ ಮ್ಯಾಟ್ರಿಕ್ಸ್ ಅನ್ನೋ ವಿಚಾರದಲ್ಲಿ ಆನ್ಲೈನ್ ತರಗತಿಯಲ್ಲಿ ನಿಮಗೆಲ್ಲವನ್ನು ತಿಳಿಸ್ತೀನಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದರೆ, ಪರಿಹಾರ ಬೇಕು ಅನ್ನೋರು ನೇರವಾಗಿ ಬಂದು ಭೇಟಿ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೆ ಶೇರ್ ಮಾಡಿ. ಪಾಸಿಟಿವ್ ವಿಚಾರಗಳನ್ನು ಪ್ರತಿಯೊಬ್ಬರಿಗೂ ಹಂಚಿ, ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ. ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡೆಗಿರುವ ಭಗವಂತನಿಗೂ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.